ನಾನು 15 ಇಯರ್ಸ್ ಬ್ಯಾಗೆ ಕಾರ್ ಕಲಿತಿದ್ದೆ. ಕಲಿತು ಲೈಸೆನ್ಸ್ ತಗೊಂಡಿದ್ದೀನಿ, ಬಟ್ ಆಮೇಲೆ ಹೊಡಿಲಿಲ್ಲ. ಸೊ ಅದಾದಮೇಲೆ ಮದುವೆ ಮಕ್ಕಳು ಅಂದ್ಕೊಂಡು ನಾನು ಅದು ಬಿಟ್ಟೆ ಕಾರ್ ಹೊಡೆಯೋದು. ಎಷ್ಟು ಭಯ ಅಂದರೆ ಕಾರ್ ಟೂರಿಗೆ ಭಯ ಆಗ್ತಿತ್ತು. ಬರೀ ಡ್ರೈವರು ನಮ್ಮ ಹಸ್ಬೆಂಡ್ ತಗೊಂಡೇ ಹೋಗೋದು ಎಲ್ಲೋದು. ಕೇಸ್ ಇದ್ದ ಹಸ್ಬೆಂಡು ಯಾರಾದ್ರೂ ಬೇಕು ನಾನು ಡಿಪೆಂಡ್ ಆಗ್ಬಿಟ್ಟಿದ್ದೆ ಅಷ್ಟು. ಸೊ ಒಂದ್ಸರಿ ಅನ್ನಿಸ್ತು, ನನ್ನ ಮಗನಿಗೆ ಹುಷಾರಿಲ್ಲ ಅಂದಾಗ ನೈಟ್ 2 o'clock ಟೂ ವೀಲರೇ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಏನು ಮಾಡೋದು, ಜ್ವರ ಇತ್ತು. ಅವತ್ತು ಅನಿಸಿತ್ತು ನಂಗೆ ಕಲಿಬೇಕಂತ. ಈ ಭಾರತ್ ಸ್ಕೂಲಿಗೆ ಹೋಗೋಣ ಅಂದ್ಕೊಂಡೆ, ಆಗಲಿಲ್ಲ ಅವಾಗ. ಆಮೇಲೆ ಈಗ ರೀಸೆಂಟಾಗಿ ನಾನು ಬೇರೆ ಟ್ರೈನಿಂಗ್ ಹೋಗ್ತಾ ಇರ್ತೀನಿ. ಸೊ ಇದನ್ನು ಒಂದು ಕಲ್ತ್ಬಿಡೋಣ ಅಂಥೇಳಿ ನಾನು ಶೋಭಸವ ನಗರ್ಗೆ ಹೋಗ್ತಾ ಇರ್ತೀನಿ, ಅಲ್ಲಿ ಟೆಂಪಲ್ಗೆ ಹೋಗ್ತಾ ಇರ್ತೀನಿ. ಸೊ ಸರ್ದು ಕ್ಲಾಸ್ ನೋಡಿ ಬಂದು ಜಾಯ್ನ್ ಆದೆ. ಯಾಕಂದರೆ ನನ್ನ ಮಗ ಹೇಳಿದ, ನೀನು ಹಂಗೆ ಆಪರೇಷನ್ ಮಾಡ್ತೀಯಾ, ಈ ಸ್ಕ್ಯಾನ್ ಮಾಡ್ತೀಯಾ, ಒಂದು ಕಾರ್ ಓಡಿಸಕ್ಕೆ ಬರೋದು ನಿಮಗೆ ಅಂತ ಅಂದ್ಬಿಟ್ಟ. ಸೊ ಅದಕ್ಕೆ ಅವತ್ತೇ ಡಿಸೈಡ್ ಮಾಡಿ ಸರ್ ಸ್ಕೂಲಿಗೆ ಬಂದು ಜಾಯ್ನ್ ಆದೆ. ಫಸ್ಟ್ ಡೇ ವಾಸ್ ಹರೀಶ್. ಹಿ ವಾಸ್ ಸೋ ಕೂಲ್. ನಾನು ಹೆಂಗಂದರೆ ನನ್ನ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಆ ಥರ. ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಫಸ್ಟ್ ಡೇ. ಇಲ್ಲಾಂದರೆ ನಾನು ಬಿಟ್ಬಿಡ್ತಿದ್ದೆ ಮತ್ತೆ ಜಾಯ್ನ್ ಆಗಿ. ಆ ಥರ 2 times ಮಾಡಿದ್ದೀನಿ ನಾನು ಡ್ರೈವಿಂಗ್ ಸ್ಕೂಲ್ ಹಚ್ಚಿಸಿ. ಬಟ್ ಈ ಸ್ಕೂಲಲ್ಲಿ ನಾನು ಉಳ್ಕೊಂಡು ಕಲಿಬೇಕನ್ಸಿದ್ದು ಹರೀಶ್ ಫಸ್ಟ್ ನನಗೆ ಹೇಳ್ಕೊಟ್ಟಿದ್ದು. ಅವರು ಅಷ್ಟು ನೀಟಾಗಿ ಹೇಳ್ಕೊಟ್ರಲ್ಲ, ನಾನು ಇಲ್ಲಿ ಕಂಟಿನ್ಯೂ ಮಾಡಬೇಕು, ಈ ಸರಿ ಬಿಡಬಾರ್ದು, ನಾನು ಕಲಿಲೇಬೇಕು ಅನ್ನೋ ಇದು ಆಗ್ತಿತ್ತು ನನಗೆ. ಹರೀಶು, ಭರತ್ ಈಸ್ ವೆರಿ ಗುಡ್. ಭರತ್ ಸಹ ತುಂಬ ಚೆನ್ನಾಗಿದ್ದಾರೆ. ಯಾಕಂದರೆ ಅವರು ಭಯ ಓಡಿಸ್ಬಿಡ್ತಾರೆ. ನನಗೆ ಇರೋದೇ ಮೊದಲು ಭಯ, ಅದನ್ನು ಓಡಿಸಿದ್ರೆ ಭರತ್. ಅವ್ರು ಹೆಂಗೆ ಹೇಳ್ತಾರೆ ಅಂತಂದರೆ ನನಗೆ ನಿಜವಾಗ್ಲೂ ಆ ಭಯ ಹೋಗಿದೆ. ಈಗ ನಾನು ಓಡಿಸ್ತಾ ಇದ್ದೀನಿ, ನಂದು ಇನ್ನೂ 15 ದಿನ ಇದೆ ಕ್ಲಾಸು. ಸೊ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ದೆನ್ ಸರ್ ಹೇಳಿದ್ರಲ್ಲ, ಹಂಗೆ ಸರ್ ಕ್ಲಾಸ್ ಮುಂದೆ ತಂದು ನಿಲ್ಲಿಸ್ಬೇಕನ್ನೋ ಆಸೆ ಇದೆ ನನಗೆ ಕಾರಣ. ಹೆಲ್ಪ್ಫುಲ್. ಇದು ಬೇಸಿಕ್ ಸ್ಕಿಲ್. ಸರ್ ಅಂದ್ರಲ್ಲ ಸ್ವಿಮ್ಮಿಂಗ್ ಥರ ಇದು ಬೇಸಿಕ್ ಕಾರ್ ಓಡಿಸೋದು. ಅದರಲ್ಲಿ ಏನೋ ದೊಡ್ಡತನ ಇಲ್ಲ, ಬೇಸಿಕ್ ಬರಬೇಕು, ಎಲ್ಲರಿಗೂ ಬರಬೇಕು. That's what I felt as a doctor. Thank you.